ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕೂಡ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದ್ರಲ್ವ ಮೊದಲನೇದೇ ನನ್ನ ವಿಡಿಯೋದಲ್ಲಿ ತಾಯಿ ಚಾಮುಂಡೇಶ್ವರಿ ಫೋಟೋ ಹಾಕಿದ್ದೀನಿ. ಸೊ ನಾವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ. ಸೊ ಈವ್ನಿಂಗ್ ಟೈಮ್ ಹೋಗೋದಂದರೆ ತುಂಬ ಇಷ್ಟ. ಲಾಸ್ಟು 2-3 ಟೈಮ್ಸಿಂದನೂ ನಾನು ಈವ್ನಿಂಗ್ ಹೋಗ್ತೀನಿ. ಮತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ನೈಟ್ ಆಗುತ್ತೆ. 6-6:30 ಇಲ್ಲಿ ಬಿಟ್ಟರೆ ಅಲ್ಲಿಗೆ ಹೋಗೋಷ್ಟರಲ್ಲಿ ನೈಟ್ ಆಗುತ್ತಲ್ವ. ಸೊ ನೈಟ್ ವ್ಯೂ ಸಖತ್ತಾಗಿರುತ್ತೆ, ಟ್ರಾವೆಲಿಂಗು ಚೆನ್ನಾಗಿರುತ್ತೆ. ಮತ್ತು ಈಗ ತುಂತುರು ಮಳೆಯೇ ಬೇರೆ ಬರ್ತಿತ್ತು. ಸೊ ಇನ್ನೂ ಚೆನ್ನಾಗಿತ್ತು. ನಾನು ನನ್ನ ಫ್ಯಾಮಿಲಿ ಹೋಗಿದ್ದು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಅಂತೇಳಿ. ಇಲ್ಲಿಗೆ ಹೋಗ್ಬೇಕು ಅಂದಿದ್ದ ತಕ್ಷಣವೇ ಹೋಗ್ಬಿಡ್ತಿದ್ದೆ. ಬೆಳಗ್ಗೆ ಅಂದ್ಕೊಂಡ್ರೆ ಬೆಳಗ್ಗೆನೇ ಹೊರ್ಟೋಗ್ಬಿಡುವೆ. ಬಟ್ ಈ ಸಲ ತುಂಬ ಗ್ಯಾಪ್ ತೊಗೋತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಗೆ ಹೋಗಿದ್ದು ಬಂದರೆ ಒಂಥರ ಏನೋ ಸಮಾಧಾನ ಆಗುತ್ತೆ. ಸೊ ಹೋದ್ವಿ, ನಾನು ನನ್ನ ಮಕ್ಕಳು ಎಲ್ಲ ಒಂದೊಂದು ಸ್ಮಾಲ್ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಟಿಕೆಟ್ನ ಆಲ್ರೆಡಿ ಇಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿಸಿದ್ರು ಇವರು. ಸೊ ದರ್ಶನ ಕೂಡ ಚೆನ್ನಾಗಾಯಿತು. ಮತ್ತು ಶಾಪಿಂಗ್ ಸ್ಟ್ರೀಟ್ ಇದೆಯಲ್ವ, ಅಲ್ಲಿ ಮಕ್ಳು ಕರ್ಕೊಂಡೋದ್ಮೇಲೆ ಬಿಡ್ತಾರೆ. ಸೊ ಅಲ್ಲೇ ಸ್ವಲ್ಪ ಮಕ್ಕಳಿಗೆ ಅಂತೇಳಿ ಶಾಪಿಂಗ್ ಮಾಡಿದ್ವು. ನೋಡಿ, ದೇವಸ್ಥಾನ ಅಂತೂ ನೈಟ್ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಲೈಟ್ಸ್ ಎಲ್ಲ ಹಾಕಿರ್ತಾರಲ್ವ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೈಟ್ ಟೈಮೇ ಹೋಗಿದ್ದು ದರ್ಶನಕ್ಕೆ. ಸೊ ಇದೆಲ್ಲ ಆದಮೇಲೆ ನೋಡಿ, ಇಲ್ಲಿ ನನ್ನ ಮಗಳು ಎಷ್ಟು ದೂರದಿಂದ ಓಡಿ ಬಂದು ಜಂಪ್ ಮಾಡ್ತೀನಪ್ಪ ಎತ್ಕೊ ಅಂತ ಹೇಳ್ತಾ ಇದ್ದಾಳೆ. ಅಪ್ಪ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಧೈರ್ಯ ಅಲ್ವಾ. ನನಗೆ ಭಯ ಆಗ್ತಿದೆ, ಬಿದ್ದುಬಿಡ್ತಾಳೆ, ಮಿಸ್ ಆಗಿಬಿಡ್ತಾಳೆ ಅಂತ. ಬಟ್ ಅವ್ರ ಅಪ್ಪನಿಗೂ ಮಗಳಿಗೂ ಭಯನೇ ಇಲ್ಲ. ಅದೆಲ್ಲ ಆಯಿತು, ಟೈಮ್ ಆಯಿತು, ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಆನ್ ದ ವೇ ಬರ್ತಾ ವ್ಯೂ ಪಾಯಿಂಟ್ ಒಂದು ನೋಡೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿದ್ರೆ ಅಲ್ಲೇ ಫೇವ್ರೆಟ್ ಚುರ್ಮುರಿ ಇತ್ತು, ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿದ್ರೆ ನನಗೆ ಕಾಲೇಜ್ ಟೈಮಲ್ಲಿ ತಿಂತಾ ಇದ್ನಲ್ಲ ಆ ಥರ ಚುರ್ಮುರಿನ ಈಗಲೂ ತಿಂದು ಫೀಲ್ ಮಾಡೋಕ್ಕಾಯ್ತಾಯಿಲ್ಲ. ಆ ಟೇಸ್ಟು ಸಿಗ್ತಾನೆ ಇಲ್ಲ. ಸೊ ಆದರೂ ಪರವಾಗಿಲ್ಲ, ಓಕೆ, ಏನೋ ಸ್ವಲ್ಪ ತಿನ್ಕೊಂಡು ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ನ ಮಕ್ಳಿಗೂ ತೋರಿಸಿ ನಾವು ನೋಡಿಕೊಂಡು ನಾವು ಇನ್ನೇನು ಟೈಮ್ ಆಗಿದೆ ಅಲ್ಲ, ಆಲ್ರೆಡಿ ಅಲ್ಲೇ 9-9:30 ಆಗಿಬಿಟ್ಟಿತ್ತು. ಸೊ ಮಂಡ್ಯ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇವ್ರಿಗೆ ಯಾರೋ ಹೇಳಿದ್ರಂತೆ ಈ ಸ್ಪಾಟಲ್ಲಿ ರೋಟಿ ಚೆನ್ನಾಗಿ ಮಾಡ್ತಾರೆ, ಹೋಗ್ತೀನಿ ಅಂತ ಹೇಳಿ. ಸೊ ನನಗೇನು ಇಷ್ಟ ಆಗಲಿಲ್ಲ, ಕರ್ಕೊಂಡು ಹೋದ್ರು, ಇಷ್ಟ ಆಗಲಿಲ್ಲ. ಅದಕ್ಕೂ ಮುಂಚೆನೇ ಇಲ್ಲೊಂದು ಸ್ವೀಟ್ ಅಂಗಡಿ ಇದೆ ಕಣೆ, ಹೋಗೋಣ, ಈಗ ಹೊಸ್ದಾಗಿ ಓಪನ್ ಆಗಿದೆ ಅಂತ ಹೇಳಿದರು. ಇದು ಚಾಮುಂಡೇಶ್ವರಿ ದೇವಸ್ಥಾನ ಬೆಟ್ಟಕ್ಕೆ ಹೋಗ್ತೀವಲ್ವ, ಅಲ್ಲೇ ಬೆಟ್ಟದ ಹತ್ರನೇ ಕೆಳಗಡೆ ಆರ್ಚ್ ಇದೆಯಲ್ಲ, ಅಲ್ಲಿ ನಾವು ಹೋಗ್ತಾನೆ ಲೆಫ್ಟ್ ಸೈಡ್ಗಿತ್ತು. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಬರೋಣ ಅಂತ ಬಿಟ್ಟು ಬಂದ್ವಿ. ಡ್ರೈ ಫ್ರೂಟ್ಸು, ಮಿಲ್ಕ್ ಶೇಕ್ಸು, ಸ್ವೀಟ್ಸು, ಚಾಕ್ಲೇಟ್ಸು ಎಲ್ಲ ಇತ್ತು. ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಸ್ವೀಟ್ಸ್, ನನ್ನ ಚಿಕ್ಕ ಮಗಳು ಹಸ್ಬೆಂಡ್ಗೆ ಸ್ವೀಟ್ ಇಷ್ಟ. ಸೊ ಹಾಗಾಗಿ ನೋಡಿದ್ರು ಸ್ವಲ್ಪ ತೊಗೊಂಡ್ವಿ, ಮನೆಗೆ ಕೂಡ ತೊಗೊಂಡು ಇಲ್ಲಿಂದ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋಗಿದ್ದು ಹೇಳಿದ್ನಲ್ಲ ಆಲ್ರೆಡಿ, ರೋಟಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಅದೇ ಸ್ಪಾಟ್ದು ಈ ವಿಡಿಯೋ. ಬಟ್ ಇಲ್ಲೇನಷ್ಟು ಟೇಸ್ಟಿ ಅನಿಸ್ಲಿಲ್ಲ. ಬಟ್ ಟೈಮ್ ಆಗಿತ್ತು, ತಿನ್ನಲೇಬೇಕು, ತಿನ್ಕೊಂಡು ಹೊರಟ್ವಿ. ನೋಡಿ, ನೈಟು ಏನಕ್ಕೆ ಮೈಸೂರಿಗೆ ಹೋಗ್ಬೇಕಂದ್ರೆ ಎಕ್ಸ್ಪೆಷಲಿ ಈ ಪರ್ಪಸ್ಗೆ, ಪ್ಯಾಲೇಸ್ನ ನೈಟ್ ನೋಡೋಕೆ ನಂಗೆ ತುಂಬ ಇಷ್ಟ. ದಸರಾ ಟೈಮಲ್ಲಿ ಕರ್ಕೊಬನ್ನಿ ಅಂದರೆ ರಶ್ಶು ಅಂತ ಹೇಳ್ತಾರೆ. ಬಟ್ ಇಷ್ಟು ಆರಾಮಾಗಿ ನಾವು ವ್ಯೂ ನೋಡೋಕ್ಕಾಗಲ್ಲ, ಕ್ಲಿಯರಾಗಿ ಕಾಣಿಸೋದು ಇಲ್ಲ ನಮಗೆ ಪ್ಯಾಲೇಸು. ಅದಕ್ಕೆ ಈಗ ಹೋಗಿದ್ವಲ್ಲ, ಸೊ ಆನ್ ದ ವೇ ಬರ್ತಾ ಇದನ್ನು ನೋಡ್ಕೊಂಡು ಬಂದ್ವಿ. ನೋಡಿಕೊಂಡು ಮಂಡ್ಯ ಬರೋಷ್ಟರಲ್ಲಿ 10-10:30 ಆಗಿಬಿಡ್ತು. ಸೊ ನನಗಂತೂ ಎಲ್ಲರೂ ಹೊರಗಡೆ ಹೋದರೆ ಮಂಡ್ಯ ಯಾವಾಗ ಹೋಗ್ತೀನಿ ಅಂತ ಅನಿಸುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಬೋರ್ಡ್ ಇರುತ್ತಲ್ಲ, ಬೋರ್ಡ್ ನೋಡಿದ್ರಂತೂ ತುಂಬ ಖುಷಿಯಾಗುತ್ತೆ ಹೊರಗಡೆಯಿಂದ ಹೋಗಿದ್ದು ಬರ್ತಾ ಇದ್ದರೆ. ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.